ಪರಿಸ್ಥಿತಿ. ಎಲ್ಲ ಅಲ್ಲಿ ಒಬ್ಬರು ಓಡಾಡ್ತವ್ರೆ. ಏನು ಮಾಡೋದು, ಬೇಜಾರಂದ್ರೆ ಬೇಜಾರಾಗ್ಬಿಟ್ಟಿದೆ ಎಲ್ಲರಿಗೂ ಅವತ್ತು. ನಮ್ಮ ಆನಂದನ್ನ ಎಲ್ಲ ಗಾಡಿಗಳು ತರುಪ್ತಾ ಎಲ್ಲ ಕೇಳ್ತಾವನ, ಇಲ್ಲಿ ಪಂಚರ್ ಅಂಗಡಿ ಎಲ್ಲರಿದೆಯಾ ಅಂತ. ಎಲ್ಲೂ ಇಲ್ಲ. ಇಲ್ಲಿಂದ ಹೋಗ್ಬೇಕು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್. ಏನು ಎಲ್ಲರ ಮುಖದಲ್ಲಿ ಫೀಲಿಂಗು. ಏನು ಮಾಡೋದು ನಮ್ಮ ಪರಿಸ್ಥಿತಿ. ನಮ್ಮ ಡ್ರೈವರ್ ಸ್ಟೆಪ್ನಿ ಇಟ್ಕೊಂಡ್ಬಿಟ್ಟಿದ್ರೆ ಈ ಪರಿಸ್ಥಿತಿ ಯಾರಿಗೂ ಬರ್ತಿರ್ಲಿಲ್ಲ. ನೋಡಿ ಹೆಂಗೆ ನಿಂತಿದೆ ನಮ್ಮ ಗಾಡಿ, ಒಂದೇ ಸಿಂಗಲ್. ಎಲ್ಲರೂ ಅಲ್ಲೊಬ್ರು ಇಲ್ಲೊಬ್ರು ಓಡಾಡ್ತಾ ಇದ್ದೀವಿ. ಟೈಮ್ ಪಂಚರ್ ಆಗಿತ್ತು ಅಂದ್ರೆ ಇಲ್ಲಿ ಮಾವಿನ ತೋಟ ಪಕ್ಕ ಇದ್ದಿದ್ರೆ ಮಾತ್ರ ಎಲ್ಲರೂ ಓಡಾಡ್ತವ್ರೆ. ಅದೊಂದು ಇರಲಿಲ್ಲ ಅಂದರೆ ಎಲ್ಲರ ಪರಿಸ್ಥಿತಿ ಎಲ್ಲೇ ಕೂತ್ಕೋಬೇಕಾಗಿತ್ತು ಬಿಸಿಲಲ್ಲಿ. ಇದೊಂದು ಚೆನ್ನಾಗಿದೆ ವಾತಾವರಣ ಅಂತ ಎಲ್ಲರೂ ಒಬ್ಬೊಬ್ರು ಹೋಗ್ತಾ ಇದ್ದೀವಿ. ನಾನು, ಶಿವು ಸರು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟರು ಎಲ್ಲರೂ ನೋಡ್ತಾ ಒಂದು 4 ಜನ ಬಂದಿದ್ವಿ ಇಲ್ಲಿ ತೋಟದಲ್ಲಿ ತಿರುಗಾಡೋಕ್ಕಂತ. ಒಂದು ನಳ್ಳಲ್ಲಿ ಮಾತಾಡ್ಕೊಂಡು ಕುಂತ್ಬಿಟ್ಟಿದ್ವಿ. ಏನು ಮಾಡೋದು ನಮ್ಮ ಪರಿಸ್ಥಿತಿ ಕೇಳ್ತೀರ? ಮಾವಿನ ತೋಟದಲ್ಲಿ ಓಡಾಡ್ತಾ ಇದ್ದೀವಿ, ಅಲ್ಲೊಬ್ರು ಇಲ್ಲೊಬ್ರು ಅಂತ. ಆದರೆ ಮಾವಿನ ತೋಟ ಮಾತ್ರ ಸಖತ್ತಾಗೋ ಪ್ಲೇಸ್ ಸಿಕ್ಕಿದೆ ತಿರುಗಾಡೋಕ್ಕೆ, ಚೆನ್ನಾಗಿದೆ ಮಾತ್ರ. ಪಂಚರ್ ಆಗಿಬಿಟ್ಟು ಇಲ್ಲಿ ಮಾವಿನ ತಪ್ಪಲ್ಲಿ ಓಡಾಡ್ತಾ ಇದೀವಪ್ಪ, ಏನು ಮಾಡೋದು. ತೋಟದಲ್ಲಂಕರು ಬಂದಿದ್ವಿ. ಮಾವೇ ನೋಡಿ ತಿನ್ಬೇಕಂತಂದ್ರೆ ಎಲ್ಲ ಕಸಗವು, ಸಣ್ಣ ಅದಾವು, ಅವನು ತಿನ್ನೋಕ್ಕಾಗಲ್ಲ. ಸುಮ್ಮನೆ ನೋಡಿ ಎಂಜಾಯ್ ಮಾಡ್ಬೇಕು ಅಷ್ಟೇ. ಮಾವಿನ ತೋಟ ನೋಡಿಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ ಕೂಡಿ ಒಂದು ಪ್ಲೇಸಲ್ಲಿ ಚೆನ್ನಾಗಿ ಕೂತ್ಕೊಂಡು ಮಾತಾಡೋಕ್ಕೆ. ಚೆನ್ನಾಗಿದೆ ಪ್ಲೇಸ್. ನೋಡಿ ಫ್ರೆಂಡ್ಸ್, ಎಲ್ಲ ಕೂತಿದ್ದೀವಿ ಇಲ್ಲಿ. ಟೆಕ್ನಿಷಿಯನ್ ಪಾರ್ಟಿ ಅಂತ ಬಂದಿದ್ದೀವಿ. ಏನು ತೋಟ ಇದು? ಮಾವಿನ ತೋಟ. ಮಾವಿನ ತೋಟ ಬಂದಿದ್ದೀವಿ. ಇಲ್ಲಿ ಯಾವ 1 ಗಂಟೆ ಆಯ್ತು ಕುಂತು ಬ್ಯಾಸರ ಆಗ್ಬಿಟ್ಟೈತಿ. ಏನು ಮಾಡೋದು, ಗಾಡಿ ಅಂಕರು ಪಂಚರ್ ಆಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟೈತಿ. ಡೈರೆಕ್ಟರ್ ಸರ್, ಮೂರ್ತಿ ಸರ್ ಅಂತ ಕುಂತವ್ರೆ. ಇವರು ನಮ್ಮ ಎಡಿಟಿಂಗ್ ಸರ್ ಕುಂತವ್ರೆ. ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರು ನಮ್ಮ ಶಿವ ಸರ್ ಡೈರೆಕ್ಟ್ರು. ಎಲ್ಲರೂ ಕೆಟ್ಟ ಬೇಜಾರಾಗ್ಬಿಟ್ಟೈತಿ. ಗಾಡಿ ಅಂಕರು ಪಂಚರ್ ಆಗ್ಬಿಟ್ಟೈತಿ. ಎಲ್ಲರೂ ಬೇಜಾರಾಗಿ ಈಗ ಇಲ್ಲಿ ಮಾವಿನ ಗಿಡ ಕುಂತ್ಬಿಟ್ಟು ಮಾತಾಡ್ಕೊಂತ ಏನು ಮಾಡೋಣ. ಯಾರೋ ಒಬ್ರು ಮಾವಿನ ಗಿಡ ನಿಂತಿದಾರೆ ಅಂತ ಇಲ್ಲಿ ಮಾವಿನ ಗಿಡ ಬತ್ತ ಎಲ್ಲ ತಿರ್ಗಾಡಿ ಸಾಕಾಗಿ ಸುಮ್ಮ ಕೂತೀವಪ್ಪ. ಏನು ಮಾಡ್ದವ್ ನಾವು, ಸಾಕಾಗಿ ಹೋಗ್ಬಿಟ್ಟೈತೆ. ಸರಿ ಆಯ್ತು, ಈಗ ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ಗಾಡಿ ಅಂಕರು ರೆಡಿ ಆಗ್ತೈತೆ. ಆಮೇಲೆ ಹೋಗಿ ಮತ್ತೆ ನೆಕ್ಸ್ಟ್ ಏನಾಗತ್ತೆ ಅದ್ರ ಮೇಲೆ ತೋರಿಸ್ಕೊಡ್ತೀನಿ. 2 ಅವರ್ ಬೇಕಾ? ಈಗ 1 ಅವರ್ ಕುಂತೀವಿ, ಆಯ್ತು ರೆಡಿ ಆಗಿರ್ತೈತಿ. ಸುಮ್ಮ ಹೋಗ್ಬಿಡೋದು ಇವಾಗ ಅಷ್ಟೇ. ಹಂಗೆ ರಿಟರ್ನ್ ಮಾಡ್ಕೊಂಡು ಬೆಂಗಳೂರು ಹೋಗ್ಬಿಡೋದು. ಇವಾಗ ರೆಡಿ ಆಗಿದೆ. ಅಂತೂ ಇಂತೂ ಅಲ್ಲಿಂದ ಬಂದ್ವಿ. ಬಂದ ತಕ್ಷಣ ಅಂತೂ ನಮ್ಮ ಟೈರ್ ಓಕೆ ಆಯಿತು. ಇವಾಗ ಮತ್ತೆ ನಮ್ಮ ಪಯಣ ಸ್ಟಾರ್ಟು. ಇಷ್ಟೊತ್ತಲ್ಲಿ ಕುಂತು ಬೇಜಾರಾಗ್ಬಿಟ್ಟಿತ್ತು. ಎಲ್ಲರೂ ಕುಂತು ಬೇಜಾರಾಗ್ಬಿಟ್ಟೈತಿ. ಎಲ್ಲರೂ ಹೋಗ್ತಾ ಇದ್ವಿ, ಎಲ್ಲ ರೆಡಿ ಆಗಿಬಿಟ್ಟೈತಿ. ಇವಾಗ ಸ್ಟಾರ್ಟಿಗೆ ಹೋಗ್ಬೇಕು. ರೆಡಿ ಆಯಿತು. ಎಲ್ಲರೂ ಒಬ್ರೊಬ್ರು ಹತ್ತವ್ರೆ, ಎಲ್ಲರೂ ಕುಂದಿರ್ತಾವ್ರೆ. ಎಲ್ಲರೂ ಓಕೆ ಆಗಿದೆ ಅಂತ ಸಂತೋಷದಿಂದ ಕುಂದಾಡ್ತಾ ಇದ್ದೀವಿ ಹಿಂದಿಗಡೆ. ಎಲ್ಲರೂ ನಗ್ತಾ ಇವಾಗ ಖುಷಿ ಬಂತು ಸ್ವಲ್ಪ ಮುಖದಲ್ಲಿ ಎಲ್ಲರಿಗೂ. ಹೋಗ್ತಾ ಆಯ್ತು, ಇವಾಗ ಹೋಗ್ತಾ ಇದ್ದೀವಿ. 2 ಅವರ್ ಆಯ್ತು ಕುತ್ಕೊಂಡು ಕಟ್ಟು ಬೇಜಾರಾಗ್ಬಿಟ್ಟೈತಿ. ಏನು ಮಾಡೋದು, ಇವಾಗ ಪಯಣ ಸ್ಟಾರ್ಟು. ತಲಕಾಡು. ಇವಾಗ 2 ಅವರ್ ವೇಸ್ಟ್. ಪಂಚರ್ ಆಗ್ಬಿಟ್ಟು ನಮ್ಮ ಪರಿಸ್ಥಿತಿ ಏನು ಕೇಳ್ತಾರೆ ಇಷ್ಟೊತ್ತನ್ನು ನೋಡಿದ್ರೆ ತಾನೇ. ನೋಡಿ ಅವನು ಅಲ್ಲಿದ್ದಾನಲ್ಲ, 10 ಕಿಲೋಮೀಟರ್ ಉಳ್ಳಿಸ್ಕೊಂಡು ಬಂದಿದ್ದಾನೆ. ಮತ್ತೆ ತೋರಿಸ್ತೀನಿ, ನೋಡ್ತಾ ಇರಿ. ಸುಮ್ಮನೆ ಹಾಯ್. ಇವಾಗ ಜಸ್ಟ್ ಮಲಗಿದ್ದು, ಇವಾಗ ಎದ್ದು ಇವಾಗ ಜಸ್ಟ್ ಬಂದು ಇಳ್ಕೊಂಡಿವಿ ಇವಾಗ ತಾನೇ. ಅಲ್ಲೆಲ್ಲ ಬೊಗನೆಲ್ಲ ತೊಳಿತಾ ಇದ್ವಿ. ಮತ್ತೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಜಸ್ಟ್ ಇವಾಗ ಬಂದ್ವಿ. ಓಕೆ, ಒಂದು ರೌಂಡ್ ನೋಡೋಣ ಅಂತ ನಮ್ಮ ಮನೋಜನ ಕೂಡ ಇಳಿಜಾರಿನಲ್ಲಿ ಒಂದು ರೌಂಡ್ ಬರ್ತಾವನೆ. ನೋಡೋಣ ಒಂದು ರೌಂಡ್ ಹೆಂಗಿದೆ ಅಂತ. ಹುಡುಗರನ್ನೆಲ್ಲ ತಳ್ತಾವನೆ, ಹೋಗ್ರೆ ನಾನು ಬರ್ತೀನಿ ಬರ್ತಾವನೆ. ನೋಡಿ ಈಗ ಜಸ್ಟ್ ಮಿಸ್, ಕಾಲಿ ಕೆತ್ತು ಬಿಡ್ತಿತ್ತು. ಬರ್ತಾನೆ. ಅಯ್ಯೋ, ನಮ್ಮ ನಾಗರಾಜನೂ ಕೂಡ ಬ್ಯಾಕ್ ಸೈಡ್ ಬಂದ. ಇವ್ರು ಯಾರಂತ ಗೊತ್ತಾಗಿರ್ಬೋದು ಅನಿಸುತ್ತೆ. ಗೊತ್ತಾಗುತ್ತೆ ನೋಡಿ ಇವಾಗ. ಇದು ತಲಕಾಡು ನದಿ ಅಂತ ನೋಡಿ. ನಮ್ಮ ಅಕ್ಕ ಅವ್ರು ವಿಡಿಯೋ ಮಾಡ್ತಾನೆ, ಬ್ಲಾಗ್ ಮಾಡ್ತಾನೆ ಅಂತವ್ರೆ. ಖುಷಿಯಿಂದ ಬಾ ಮಗ ಹೋಗ್ತೇನೆ ಅಂತ ಕರ್ಕೊಂಡು ಬಂದರು. ಎಲ್ಲ ನೋಡ್ತಾವ್ರೆ, ಎಲ್ಲಿ ನೋಡೋಣ ಅಂತ. ರೀಲ್ಸು ಕೂಡ ಮಾಡ್ತಾವ್ರೆ ನಮ್ಮ ರಘುವನ ಮತ್ತು ವೈಫು. ನೋಡಿ ಫೋಟೋ ರೀಲ್ಸ್ ಹೆಂಗಿದೆ ನೋಡಿ. ಇವಾಗ ಒಂದು ಸಾಂಗ್ ಬರುತ್ತೆ ಹೆಂಗಿದೆ ಅಂತ ಹೇಳಿ.
ಬಾ ಮಗ ತೋಪದಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತವ್ರೆ. ಹೋಗೋಣ ಮತ್ತು ನಮ್ಮಕ್ಕ ತೋಪದಲ್ಲಿ ಹೋಗೋಕ್ಕೆ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ನೋಡಿ 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 ನಮ್ಮ ಸಿಸ್ಟರ್ ಅಂಕರ್ ಹೋಗ್ತಾರೆ ಫಸ್ಟ್ ಇವಾಗ, ಆದಮೇಲೆ ನಮ್ಮ ರಘುವನ ಆದಮೇಲೆ ನನ್ನೇ ಹೋಗಲೇಬೇಕಾಗುತ್ತೆ. ನೋಡಿ ನೋಡಿ ಎಂಜಾಯ್ ಮಾಡಿ ತೋಪದಲ್ಲಿ ದೋಣಿ ಅಂದ್ಲಿ ಹೇಗಿರುತ್ತೆ ಅಂತ. ಅವ್ನು ಲಾಕ್ಸ್ ಮಾಡ್ಕೊತಾವನೆ. ಅಣ್ಣ ಬ್ಲಾಗ್ಸ್ ಅಲ್ಲ ಇದು ವಿಡಿಯೋ ಇದು. ನೀವು ಕಾಮಿಡಿ ಮಾಡೋದು, ನಾನು ಕಾಮಿಡಿ ಮಾಡ್ತೀನಿ ಸ್ವಲ್ಪ ಸ್ವಲ್ಪ. ಭಾಳ ಚಂದ ಮಾಡ್ತೀಯ ಸಾರು. ಅಪ್ಪ ಇದು ಮಾಡೋರು ಕಡ್ಡಿ ಹಾಕ್ತಿದ್ದಾರೆ. ಸರಿ. ಮಾತಾಡಿಸಿ ಹೇಳಿದ್ರು, ಭಾಳ ಖುಷಿ ಆಯಿತು ನನಗೆ. ಯಾಕಂದರೆ ನಾವೆಲ್ಲೋ ಹುಟ್ಟಿ ಬೆಳೆದಿರ್ತೀವಿ, ಯಾವ ಮೂಲೆಗೆ ಹೋದ್ರೂ ನಮ್ಮನ್ನು ಗುರುತಿಸಿ ಮಾತಾಡಿಸ್ತಲ್ಲ. ಸೊ ಅದೇ ಕನ್ನಡಿಗರ ಪ್ರೀತಿ, ಅದಕ್ಕಿಂತ ದೊಡ್ಡದೇನಿದೆ ಅನ್ಸುತ್ತೆ. ಥ್ಯಾಂಕ್ ಯು. ನನಗೆ ಜನಗಳ ಪ್ರೀತಿ ಇದೇ ಥರ ಸಿಗಲಿ ಅಂತ ಕೇಳ್ಕೊತೀನಿ. ಹೌದಾ? ಇದೊಂದು ಜಾಗದಲ್ಲಿ ಮಾತ್ರ ಹೋಗಿ ಬಂದ್ವಿ, ಎಲ್ಲ ಆಯಿತು, ಕರೆಕ್ಟಾಗಿ ಸುತ್ತಾಡಿ ಬಂದ್ವಿ. ಆದರೂ ವಿಡಿಯೋ ಮಾಡಿಲ್ಲ, ಬಟ್ ಅದೇ ಸಿಂಪಲಾಗಿ ಮಾಡಿದ್ದೀನಿ. ಇವಾಗಿಂದ ತಾನೇ ತೋಪಲಿಂದ ಹೋಗಿ ಬಂದಿದ್ವಿ. ಇವಾಗ ಅವ್ಳು ಕುದುರೆದಲ್ಲಿ ಹೋಗ್ಬೇಕಂತ ನಮ್ಮ ಸಿಸ್ಟರ್ ಪ್ಲ್ಯಾನು, ಹೋಗ್ತಾವ್ರೆ ನೋಡಿ. ನಮ್ಮ ಮಕ್ಕಳು ಕುದುರೆ ರೌಂಡ್ ಹೋಗ್ತಾರೆ ಇವಾಗ, ಜಸ್ಟ್ ನೋಡಿ ಫ್ರೆಂಡ್ಸ್. ಓಡಣ್ಣ ಓಡಣ್ಣ ಓಡಣ್ಣ. ಮಾಡ್ಕೋತೀನಿ ಬರ್ತಾ ಮಾಡ್ಕೋತೀನಿ. ಬಿಟ್ಟು ಈ ಕಡೆ ಇದೆ ಅಲ್ಲ. ರಘುವಣ ಅಕ್ಕ ಅದು ಬಂದೇ ಇಲ್ಲ. ನಾವು ತಲಕಾಡಲ್ಲಿ ಒಂದು ಒಳ್ಳೆ ನದಿಯಲ್ಲಿ ಬೋಟಲ್ಲಿ ಹೋಗ್ಬಿಟ್ಟು ಬಂದ್ವಿ. ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನೀರು ಕಮ್ಮಿ ಇದೆ, ಬಿಕಾಸ್ ಏನಂದರೆ ಅಲ್ಲಿ ಡ್ಯಾಮಲ್ಲೇ ನೀರಿಲ್ದಿರೋ ಕಾರಣದಿಂದಾಗಿ ಇಲ್ಲಿ ನೀರು ಕಮ್ಮಿ ಇದೆ, ಸ್ವಲ್ಪ ಪಾಚಿ ಜಾಸ್ತಿ ಇದೆ. ಸೊ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಹುಷಾರು. ಆರಾಮಾಗಿ ಎಂಜಾಯ್ ಮಾಡಿ ದಡದಲ್ಲೇ ನೀರಲ್ಲಿ ಕಾಲಾಡಿಸ್ಕೊಂಡು ಕೈ ಆಡಿಸ್ಕೊಂಡು ನೀರೊಬ್ಬೊಬ್ರಿಗೆ. ಅದು ಸಖತ್ತಾಗಿತ್ತು ಅಣ್ಣ, ಸೂಪರ್ ಆಗಿತ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಡೇ ನೋಡಿ ಫ್ರೆಂಡ್ಸ್,